ನಮಸ್ಕಾರ ಸ್ನೇಹಿತರೆ. ಇಂದು ನೀವು ಕೇಳಲಿರುವುದು ಒಂದು ವ್ರತದ ಕಥೆಯಲ್ಲ, ಒಬ್ಬ ಯೋಧನ ಕಥೆಯಲ್ಲ. ಇದು ಕರ್ಮದ ಬಂಧನ, ತ್ಯಾಗದ ಉಸಿರು, ಧರ್ಮ ಮತ್ತು ಮೋಕ್ಷದ ಮಧ್ಯದ ಸೇತುವೆ. ಇದು ಭೀಷ್ಮ ಏಕಾದಶಿ. ಶಾಸ್ತ್ರಗಳು ಹೇಳುತ್ತವೆ, ದಶ ಇಂದ್ರಿಯಗಳು ಪ್ಲಸ್ ಮನಸ್ಸು ಅಂದರೆ ಒಟ್ಟು 11 ಇಂದ್ರಿಯಗಳನ್ನು ನಿಯಂತ್ರಿಸುವ ದಿನವೇ ಏಕಾದಶಿ ಎಂದು. ಏಕಾದಶಿ ಅಂದರೆ ಕೇವಲ ಊಟ ಬಿಡುವುದಲ್ಲ, ಆಸೆ ಬಿಡುವುದು, ಅಹಂಕಾರ ಬಿಡುವುದು, ಕೋಪ ಬಿಡುವುದು, ಹಿಂದಿನ ಜನ್ಮದ ಸಂಸ್ಕಾರಗಳನ್ನು ಕರಗಿಸುವುದು. ಅಂತಹ ಏಕಾದಶಿಗಳಲ್ಲೂ ಭೀಷ್ಮ ಏಕಾದಶಿ ಒಂದು ಕರ್ಮಭೇದಕ ದಿನವಾಗಿದೆ. ವೇದಗಳು ಹೇಳುತ್ತವೆ, ಉತ್ತರಾಯಣೆ ಮೃತ್ಯುಂ ಯಾ ಪ್ರಾಪ್ನೋತಿ ಸಾ ಪುನರ್ಜನ್ಮ ನಾ ಲಭತೆ ಎಂದು. ಇದರ ಅರ್ಥ, ಉತ್ತರಾಯಣದಲ್ಲಿ ದೇಹ ತ್ಯಜಿಸಿದ ಆತ್ಮ ಪುನರ್ಜನ್ಮಕ್ಕೆ ಒಳಗಾಗುವುದಿಲ್ಲ. ಈ ಸತ್ಯವನ್ನು ಮಾನವನಾಗಿ ಅರಿತುಕೊಂಡವನೇ ಭೀಷ್ಮ ಪಿತಾಮಹ. ಇದು ಬಹಳ ಜನರಿಗೆ ಗೊತ್ತೇ ಇಲ್ಲದ ಸತ್ಯ. ಭೀಷ್ಮರು ಮಾನವ ಜನ್ಮಕ್ಕೆ ಬಂದವರು ಅಲ್ಲ, ಅವರು ಅಷ್ಟವಸುಗಳಲ್ಲಿ ಒಬ್ಬರು. ವಸುಗಳು ಕಾಮಧೇನುವನ್ನು ಕದ್ದ ಕಾರಣ ವಸಿಷ್ಠ ಮಹರ್ಷಿಯ ಶಾಪಕ್ಕೆ ಒಳಗಾದರು. ಆ ಶಾಪ ಏನೆಂದರೆ, ಭೂಮಿಯಲ್ಲಿ ಜನ್ಮ ಪಡೆದು ಮಾನವ ವೇದನೆಯನ್ನು ಅನುಭವಿಸಬೇಕು ಎಂದು. ಗಂಗಾದೇವಿ ತಾಯಿಯಾಗಲು ಒಪ್ಪಿಕೊಂಡಳು. 7 ವಸುಗಳು ಶಿಶುಗಳಾಗಿ ಹುಟ್ಟಿ ಮುಕ್ತಿ ಪಡೆದುಕೊಂಡರು. ಆದರೆ 8ನೇ ವಸು ದೀರ್ಘಕಾಲದ ಜೀವನ, ಮಹಾ ತ್ಯಾಗ, ಮಹಾ ಧರ್ಮ ಸಂಕಟ ಅನುಭವಿಸಬೇಕಾಗಿತ್ತು. ಅವರೇ ದೇವವ್ರತ, ಭೀಷ್ಮ ಪಿತಾಮಹ. ಗಂಗಾದೇವಿ ತನ್ನ ಮಕ್ಕಳನ್ನು ನೀರಲ್ಲಿ ಮುಳುಗಿಸಿದಳು. ಲೋಕಕ್ಕೆ ಅದು ಕ್ರೂರತೆಯಾಗಿ ಕಂಡಿತು. ಆದರೆ ಶಾಸ್ತ್ರ ಅದನ್ನ ಶಾಪ ವಿಮೋಚನೆ, ಕರುಣೆಯ ಪರಮ ರೂಪ ಎಂದು ಕರೆಯಿತು. ತಾಯಿ ತನ್ನ ಮಗನನ್ನು ನೋವಿನಿಂದ ದೂರ ಮಾಡಲು ಅವನ ದೇಹವನ್ನೇ ಬಿಡಿಸಿದಳು. ಶಂತನು ರಾಜ ಸತ್ಯವತಿಯನ್ನು ಮದುವೆಯಾಗಲು ಬಯಸಿದಾಗ ದೇವವ್ರತನು ಮಾಡಿದಂತಹ ಪ್ರತಿಜ್ಞೆ, ನಾನು ಜೀವಮಾನ ಪೂರ್ತಿ ಬ್ರಹ್ಮಚಾರಿಯಾಗಿ ಇರುತ್ತೇನೆ ಎಂದು. ಇದು ಸಾಮಾನ್ಯ ವ್ರತವಲ್ಲ, ಕಾಮತ್ಯಾಗ, ವಂಶತ್ಯಾಗ, ಸಿಂಹಾಸನದ ತ್ಯಾಗ. ದೇವತೆಗಳು ಕೂಡ ಭಯಭೀತರಾದರು. ಅವರ ಬಾಯಿಂದ ಹೊರಬಂದ ಶಬ್ದವೇ ಭೀಷ್ಮ ಭೀಷ್ಮ. ಭೀಷ್ಮರು ಇವೆಲ್ಲವನ್ನೂ ಕೂಡ ನೋಡಿದರು. ದುರ್ಯೋಧನನ ಅಹಂಕಾರ, ದ್ರೌಪದಿಯ ಅವಮಾನ, ಅಧರ್ಮದ ಜಯ. ಆದರೆ ಪ್ರತಿಜ್ಞೆ ಅವರನ್ನು ಮೌನಗೊಳಿಸಿತು. ಇದೇ ಅವರ ಜೀವನದ ಶಾಪ, ತಪಸ್ಸು, ಮಹಾಪರೀಕ್ಷೆಯಾಗಿತ್ತು. ಭೀಷ್ಮರು ಯುದ್ಧಕ್ಕೆ ಇಳಿದಿದ್ದು ದುರ್ಯೋಧನನ ಮೇಲಿರುವ ಪ್ರೀತಿಯಿಂದಲ್ಲ, ವಂಶ ಧರ್ಮದಿಂದ, ಮಾತಿನ ಬಂಧನದಿಂದ. ಅವರು ಅರ್ಜುನನ ಬಾಣಗಳಿಂದ ಬಿದ್ದರು. ಆದರೆ ಭೀಷ್ಮರ ಕಣ್ಣಲ್ಲಿ ನೋವಿರಲಿಲ್ಲ. ಇದ್ದಿದ್ದು ಕೇವಲ ಶಾಂತಿ ಮತ್ತು ತೃಪ್ತಿ. ಅರ್ಜುನನ ಬಾಣಗಳಿಂದ ನಿರ್ಮಿತ ಹಾಸಿಗೆ ಸಾಮಾನ್ಯ ಮನುಷ್ಯರಿಗೆ ನರಕ, ಆದರೆ ಭೀಷ್ಮರಿಗೆ ಮಾತ್ರ ಅದು ತಪೋಭೂಮಿ, ಯೋಗಾಸನ, ಧರ್ಮಪೀಠವಾಗಿತ್ತು. ಅಲ್ಲಿಯೇ ಶ್ರೀಕೃಷ್ಣರು ಪ್ರತಿದಿನ ಬಂದು ಭೀಷ್ಮರನ್ನು ನೋಡಿ ಹೋಗುತ್ತಿದ್ದರು. ಮಾಘ ಮಾಸ, ಶುಕ್ಲ ಪಕ್ಷ ಏಕಾದಶಿ, ಉತ್ತರಾಯಣ ಕಾಲ ಆರಂಭ. ಭೀಷ್ಮರು ಕೃಷ್ಣನನ್ನು ನೋಡಿ ಹೇಳಿದರು, ನನ್ನ ಜೀವನದ ಎಲ್ಲಾ ಕರ್ಮಬಂಧಗಳು ಇಂದು ಕರಗುತ್ತಿವೆ ಎಂದು. ಅವರು ವಿಷ್ಣು ಸಹಸ್ರನಾಮವನ್ನು ಮನಸ್ಸಿನಲ್ಲಿ ಜಪಿಸುತ್ತಾ ದೇಹ ತ್ಯಜಿಸಿದರು. ಅದೇ ದಿನವನ್ನೇ ನಾವು ಭೀಷ್ಮ ಏಕಾದಶಿ ಎಂದು ಆಚರಿಸುತ್ತೇವೆ. ಎಲ್ಲಾ ಪುರಾಣಗಳ ದೃಷ್ಟಿಯಲ್ಲಿ ಭೀಷ್ಮ ಏಕಾದಶಿ ಅಂದರೆ ಹೀಗಿದೆ. ಪದ್ಮ ಪುರಾಣದ ಪ್ರಕಾರ ಭೀಷ್ಮ ಏಕಾದಶಿ ಆಚರಿಸಿದರೆ 1000 ಏಕಾದಶಿ ಆಚರಿಸಿದ ಫಲ ಸಿಗುತ್ತದೆ. ಬ್ರಹ್ಮಹತ್ಯ ಪಾಪ ಇದ್ದರೂ ಕೂಡ ಅದು ನಾಶವಾಗುತ್ತದೆ. ಸ್ಕಂದ ಪುರಾಣದ ಪ್ರಕಾರ ಭೀಷ್ಮ ಏಕಾದಶಿ ಆಚರಿಸಿದರೆ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ, ಭಕ್ತಿಗೆ ಸ್ಥಿರತೆ ಸಿಗುತ್ತದೆ. ಗರುಡ ಪುರಾಣದ ಪ್ರಕಾರ ಭೀಷ್ಮ ಏಕಾದಶಿ ಆಚರಿಸಿದರೆ ಪಿತೃದೋಷ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ, ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಭೀಷ್ಮ ಏಕಾದಶಿ ಆಚರಿಸಿದರೆ ಮೋಕ್ಷಕ್ಕೆ ನೇರ ದಾರಿ ಸಿಗುತ್ತದೆ. ಮಹಾಭಾರತದ ಶಾಂತಿ ಹಾಗೂ ಅನುಶಾಸನ ಪರ್ವದ ಪ್ರಕಾರ ರಾಜಧರ್ಮ, ದಾನಧರ್ಮ, ಮೋಕ್ಷಧರ್ಮ ಪ್ರಾಪ್ತಿಯಾಗುತ್ತದೆ. ಭೀಷ್ಮ ಏಕಾದಶಿ ವ್ರತವಿಧಾನ ಹೀಗಿದೆ. ದಶಮಿಯ ದಿನ ಅಂದರೆ ಹಿಂದಿನ ದಿನ ಏಕಭುಕ್ತ
ಅಂದರೆ ಒಂದು ಹೊತ್ತು ಮಾತ್ರ ಊಟ ತಿನ್ನಬೇಕು, ಬ್ರಹ್ಮಚರ್ಯ ಪಾಟಿಸಬೇಕು, ಮೌನಾಭ್ಯಾಸ ಮಾಡಬೇಕು. ಅಂದರೆ ಹೆಚ್ಚು ಮಾತನಾಡದೆ ಮೌನವಾಗಿ ಇರಬೇಕು. ಏಕಾದಶಿಯ ದಿನ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಸ್ನಾನ ಮಾಡಿ ಸಂಕಲ್ಪ ಮಾಡಿಕೊಳ್ಳಬೇಕು. ಸಂಕಲ್ಪ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನನ್ನ ಪೂರ್ವಜನ್ಮದ ಕರ್ಮಬಂಧಗಳು ಈ ವ್ರತದಿಂದ ಶಿಥಿಲವಾಗಲಿ ಅಂತ ಬೇಡಿಕೊಳ್ಳಬೇಕು. ಇನ್ನು ಉಪವಾಸ ನಿರ್ಜಲ ಶ್ರೇಷ್ಠ, ಅಂದರೆ ನೀರು ಕೂಡ ಸೇವಿಸದೆ ಮಾಡಿದರೆ ಉತ್ತಮ, ಅಥವಾ ಬರೀ ತುಳಸಿ ತೀರ್ಥ ಸೇವಿಸಿ ಮಾಡಬಹುದು. ಸಾಧ್ಯವಾಗದಿದ್ದರೆ ಹಣ್ಣು ಅಥವಾ ಹಾಲು ಸೇವಿಸಬಹುದು. ದಾನ ಮಾಡುವಾಗ ಪಿತೃಗಳ ಆಹಾರ ದಾನ ಮಾಡಿದರೆ ಹೆಚ್ಚು ಫಲ ಸಿಗುತ್ತದೆ. ಅಂದರೆ ಎಳ್ಳು ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಅಥವಾ ನೀರು ದಾನ, ಅನ್ನದಾನ ಅಥವಾ ವಸ್ತ್ರದಾನ ಕೂಡ ಮಾಡಬಹುದು. ಇನ್ನು ಭೀಷ್ಮ ಏಕಾದಶಿ ಮಾಡಿದರೆ ಸಿಗುವಂತಹ ಫಲಗಳು ಏನೆಂದರೆ ಪಿತೃಶಾಪ ನಿವಾರಣೆಯಾಗುತ್ತದೆ, ಕುಟುಂಬದಲ್ಲಿ ಅಶಾಂತಿ ನಿವಾರಣೆಯಾಗುತ್ತದೆ, ದೀರ್ಘ ಆಯಸ್ಸು ಪ್ರಾಪ್ತಿಯಾಗುತ್ತದೆ, ಅಕಾಲ ಮೃತ್ಯು ಭಯ ಇದ್ದರೆ ನಿವಾರಣೆಯಾಗುತ್ತದೆ, ಆತ್ಮಕ್ಕೆ ಶಾಂತಿ ಸಿಗುತ್ತದೆ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಭೀಷ್ಮರ ಅಂತಿಮ ಧರ್ಮಸಾರ ಏನೆಂದರೆ ಧರ್ಮ ಅಂದರೆ ತಾನು ಸರಿ ಎಂದು ಗೊತ್ತಿದ್ದರೂ ತಾನು ಸಹಿಸಿಕೊಂಡು ಕುಳಿತುಕೊಳ್ಳುವುದು. ಭೀಷ್ಮರು ಅದೇ ರೀತಿ ಬದುಕಿ ತೋರಿಸಿದರು. ಅಂದರೆ ದುರ್ಯೋಧನ ಮಾಡುತ್ತಿರುವುದು ತಪ್ಪು ಎಂದು ತಮಗೆ ತಿಳಿದಿದ್ದರೂ ಕೂಡ ತಾವು ಸಹಿಸಿಕೊಂಡು ತೋರಿಸಿದರು. ಇನ್ನು ಸ್ನೇಹಿತರೆ, ಭೀಷ್ಮ ಏಕಾದಶಿ ಒಂದು ದಿನದ ವ್ರತವಲ್ಲ, ಅದು ಒಂದು ಕರ್ಮ ಶುದ್ಧೀಕರಣ ಪ್ರಕ್ರಿಯೆ, ಒಂದು ಆತ್ಮಯಾತ್ರೆ, ಒಂದು ಮೋಕ್ಷದ ಕರೆ. ಈ ಕತೆ ನಿಮ್ಮ ಹೃದಯ ತಟ್ಟಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶ್ರೀ ಮಹಾವಿಷ್ಣುವಿನ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ಜೈ ಶ್ರೀಕೃಷ್ಣ.